ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕನ್ನಡದ ಕಣ್ವ ಎಂದೇ ಹೆಸರಾದವರು BM ಶ್ರೀಯವರು. ಕನ್ನಡದ ಕಣ್ವ ಎನ್ನುವ ಬಿರುದು BM ಶ್ರೀಯವರಿಗೆ ತುಂಬ ಆಪ್ಯಾಯಮಾನವಾದದ್ದು. ಯಾಕೆಂದರೆ ಕಣ್ವ ಮಹರ್ಷಿಗಳು ಹೇಗೆ ಶಕುಂತಲೆಯನ್ನು ಅನಾಥೆಯಾಗಿದ್ದ ಆ ತಬ್ಬಲಿ ಮಗುವನ್ನು ಸಾಕಿ ಸಲುಹಿದರೋ, ಹಾಗೆ ಇಂಗ್ಲಿಷ್ ದಬ್ಬಾಳಿಕೆಯ ನಡುವೆ, ಆಂಗ್ಲದ ಅಬ್ಬರದ ನಡುವೆ ಕನ್ನಡವನ್ನು ಎತ್ತಿ ನಿಲ್ಲಿಸಿದವರು, ಕನ್ನಡವನ್ನು ವಿಶ್ವಪ್ರಸಿದ್ಧಗೊಳಿಸಿದವರು BM ಶ್ರೀಯವರು. ಹಾಗಾಗಿ ಕನ್ನಡದ ಕಣ್ವ ಎಂದು ಕರೆಯಲಾಗಿದೆ. ಆಧುನಿಕ ಕನ್ನಡದ ಸಂದರ್ಭದಲ್ಲಿ BM ಶ್ರೀಯವರು ಅನುವಾದ ಮಾಡಿದ ಒಂದು ವಿಶಿಷ್ಟ ಕೃತಿ ಇಂಗ್ಲಿಷ್ ಗೀತೆಗಳು. ಆಂಗ್ಲ ಸಾಹಿತ್ಯದಲ್ಲಿ ತುಂಬ ಪ್ರಸಿದ್ಧವಾಗಿದ್ದಂತಹ ಭಾವಗೀತೆಗಳನ್ನು ಆಧರಿಸಿ ಕನ್ನಡ ನೆಲಕ್ಕೆ ಅವುಗಳನ್ನು ಒಗ್ಗುವಂತೆ ಅನುವಾದ ಮಾಡಿದ ಕೀರ್ತಿ BM ಶ್ರೀಯವರಿಗೆ ಸಲ್ಲುತ್ತದೆ. ಲೀಡ್ ಕೈಂಡ್ಲಿ ಲೈಟ್ ಎಂಬ ಇಂಗ್ಲಿಷ್ನ ಕವಿತೆಯನ್ನು ಕರುಣಾಳು ಬಾಬೆಳಕೆ ಎಂಬುದಾಗಿ ಅನುವಾದ ಮಾಡಿ ಕನ್ನಡಕ್ಕೆ ಒಂದು ಹೊಸ ಕಾವ್ಯದ ಪರಂಪರೆಯನ್ನು ಪರಿಚಯ ಮಾಡಿಕೊಟ್ಟವರು BM ಶ್ರೀಯವರು. BM ಶ್ರೀಯವರು ಹಾಗೆ ಕ್ಯಾಂಪ್ಬೆಲ್ನ ಕವಿತೆಯನ್ನು ಕಾರಿ ಹೆಗ್ಗಡೆಯ ಮಗಳು ಎಂಬುದಾಗಿ ಇಲ್ಲಿ ಅನುವಾದ ಮಾಡಿದ್ದಾರೆ. ಪಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ ಕೂಗಿಕೊಂಡನು. ತಡೆಯದೀಯದೆ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು. ಆರು ನೀವಿ ಕರಗಿ ಮೊರೆಯುವ ನೀರು ಕಾಯಲ ಹಾಯುವವರು. ಪಡುವ ದಿಬ್ಬದ ಗೌಡನಾನಿ ಮಡದಿ ಕಾರಿಯ ಕುವರಿಯೂ. ಓಡಿ ಬಂದೆವು 3 ದಿವಸ ಜಾಡ ಹಿಡಿದು ಎಂದೆ ಬಂದರು. ನಮ್ಮನಿ ಕಣಿವೆಯಲಿ ಕಂಡರೆ ಚಿಮ್ಮಿ ಹರಿವುದು ನೆತ್ತರು. ಹತ್ತಿ ಕುದುರೆಯ ತರುಬಿ ಬರುವರು, ಮುತ್ತಿಕೊಂಡರೆ ನನ್ನ ಕೊಲುವರು. ಘೋರ ದುಃಖದ ನಾರಿಯನು ಬಳಿ ಕಾರು ನಗಿಸಲು ಬಲ್ಲರು. ಆಗ ಅಂಜದೆ ತೊರೆಯನೆಂದನು, ಬೇಗ ಜಿಯ ಓಡ ತರುವೆನು. ಸುಡಲಿ ಹೊನ್ನು ಬೆಡಗಿ ನಿನ್ನಿ ಮಡದಿ ಗೋಜುಗ ಬರುವೆನು. ಆದುದಾಗಲಿ ಮುದ್ದಿನ ರಗಿಣಿ ಗಾದ ಗಂಡವ ಕಾದು ಕೊಡುವೆನು. ಕಡಲು ನೊರೆಗಡೆದೆದ್ದು ಕುದಿಯಲಿ ಗಡುವ ಹಾಯಿಸೆ ಬಿಡುವೆನು. ತೂರು ಗಾಳಿಗೆ ಕಡಲು ಕುದಿಯಿತು, ನೀರ ದೆವ್ವಗಳರಚಿಕೊಂಡವು. ಹೆಪ್ಪು ಮೋಡದ ಹುಬ್ಬು ಗಂಟಿಗೆ ಕಪ್ಪಗಾದವು ಮುಖಗಳು. ಕೆರಳಿ ಕೆರಳಿ ಗಾಳಿ ಚಚ್ಚಿತು, ಇರುಳ ಕತ್ತಲೆ ಗವಿದು ಮುಚ್ಚಿತು. ಕಣಿವೆ ಇಳಿವರ ಕುದುರೆ ಕತ್ತಿಯ ಕಣಿ ಕಣಿ ಧ್ವನಿ ಕೇಳಿತು. ಕೆರಳಿ ಕೆರಳಿ ಗಾಳಿ ಚಚ್ಚಿತು, ಇರುಳ ಕತ್ತಲೆ ಕವಿದು ಮುಚ್ಚಿತು. ಕಣಿವೆ ಇಳಿವರ ಕುದುರೆ ಕತ್ತಿಯ ಕಣಿ ಕಣಿ ಧ್ವನಿ ಕೇಳಿತು.
ಏಳು ಬೇಗೇಳಣ್ಣ ಎಂದಳು, ಹೊಳಿಕೊಳಲಿ ನನ್ನ ಕಡಲು. ಮುಳಿದ ಮುಗಿಲ ತಡೆಯಬಲ್ಲೆ, ಮುಳಿದ ತಂದೆಯ ತಡೆಯನು. ಇತ್ತ ಕರೆ ಮೊರ ಹಿಂದ ಕಾಯಿತು, ಅತ್ತ ತೆರೆ ಮೊರೆ ಸುತ್ತಿಕೊಂಡಿತು. ಆಳ ಕೈಯಲ್ಲಿ ತಾಳಬಹುದೇ, ಏಳು ಬೀಳಿನ ಕಡಲದು. ಅಲೆಗಳಬ್ಬರದಲ್ಲಿ ಮೀಟಿ ಮುಳುಗುತಿಹರು ಏಳುತಿಹರು. ಕರೆಗೆ ಬಂದ ಕಾರಿ ಹೆಗ್ಗಡೆ, ಕರಗಿ ಮುಳಿಸು ಅತ್ತನು. ತೊಂಡು ತೆರೆಗಳ ಮುಸುಕಿನಲ್ಲಿ ಕಂಡು ಮಗಳ ಕರಗಿ ಹೋದ. ಒಂದು ಕೈ ನೀಡಿದಳು ನೆರವಿಗೆ, ಒಂದು ತಬ್ಬಿತು ನಲ್ಲನ. ಮರಳು ಮರಳು ಮಗಳೆ ಎಂದ, ಮೊರೆವ ಕಾಯಲ ಗಂಟಲಿಂದ. ಮರೆತೆ ಒಪ್ಪಿದೆ ನಿನ್ನ ನಲ್ಲನ, ಮರಳು ಕಂದ ಎಂದನು. ಮರಳಬಹುದೇ ಹೋಗಬಹುದೇ, ಕರೆಯ ತೆರೆಯ ಪಳಿಸಿ ಹೊಯ್ದು. ಹೊರಳಿ ಹೋದವು ಮಗಳ ಮ್ಯಾಲೆ, ಕೊರಗಿನಲ್ಲಿ ಅವನುಳಿದನು. ಪ್ರೇಮಿಗಳಿಬ್ಬರು ತಂದೆಯ ಪ್ರತಿಷ್ಠೆಯ ಕಾರಣಕ್ಕಾಗಿ ಅನಿವಾರ್ಯವಾಗಿ ಅವರನ್ನು ಬಿಟ್ಟು ಬಹುದೂರ ಬದುಕಲಿಕ್ಕೆ ಹೊರಡುತ್ತಾರೆ. ಒಂದು ಕಡೆ ಹೀಗೆ ಕೌಟುಂಬಿಕವಾದಂತಹ ವಿಕೋಪಕ್ಕೆ ಒಳಗಾದ ಪ್ರೇಮಿಗಳು ಆ ಹೊರಡುವ ದಾರಿಯಲ್ಲಿ ಸಮುದ್ರದ ಯಾನದಲ್ಲಿ ಪ್ರಾಕೃತಿಕ ವಿಕೋಪಕ್ಕೂ ಅವರು ಒಳಗಾಗ್ತಾರೆ. ಕೌಟುಂಬಿಕ ವಿಕೋಪ ಅಟ್ಟಿಸಿಕೊಂಡು ಬಂದು ಈ ಪ್ರಾಕೃತಿಕ ವಿಕೋಪಕ್ಕೆ ಅವರು ಸಿಕ್ಕಿ ಅಲ್ಲಿ ಏಳುವಂತಹ ಅಲೆಗಳ ಕಾರಣಕ್ಕಾಗಿ, ಕಾರ್ಮೋಡಗಳ ಕಾರಣಕ್ಕಾಗಿ ತುಂಬ ರಭಸವಾಗಿ ಸುರಿಯುವ ಮಳೆಯ ನಡುವೆ ಆ ಇಬ್ಬರು ಪ್ರೇಮಿಗಳು ಸಿಕ್ಕಿ ಹಾಕಿಕೊಂಡು ಇನ್ನೇನು ಬದುಕಬೇಕೋ ಸಾಯಬೇಕೋ ಅನ್ನುವಂತಹ ಒಂದು ಸಂದಿಗ್ಧ ಸ್ಥಿತಿಗೆ ಬಂದು ಬಿಡ್ತಾರೆ. ಈ ವಿಕೋಪಗಳು ಒಂದಾಗಿ ಆ ಪ್ರೇಮಿಗಳನ್ನು ಆಹುತಿ ಬಲಿ ತೆಗೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ತಂದೆಯಾದಂತಹ ಕಾರಿ ಹೆಗ್ಗಡೆಗೆ ಆ ಕರುಣೆ ಹುಕ್ಕುತ್ತೆ. ವಾಪಸ್ಸು ಬಾ ಮಗಳೇ ಬಾ ಅಂತ ಕರೀತಾನೆ. ಆದರೆ ಒಂದು ಕಡೆ ನಲ್ಲ ಇದ್ದಾನೆ, ಇನ್ನೊಂದು ಕಡೆ ತಂದೆ ಇದ್ದಾರೆ. ಈ ಇಬ್ಬರಿಗೂ ಸಹ ಕೈಯನ್ನು ಕೊಡ್ತಾ ಇರತಕ್ಕಂಥ ಈ ಮಗಳು ನಡುವೆ ಆ ಪ್ರಾಕೃತಿಕ ವಿಕೋಪಕ್ಕೆ ಸಿಕ್ಕಿ ಅವಳ ಬದುಕು, ಆ ಪ್ರೇಮಿಗಳ ಬದುಕು ದುರಂತಕ್ಕೆ ಅಂತ್ಯ ಆಗುತ್ತೆ. ಈ ಸಂಗತಿಯನ್ನು ತುಂಬ ಆರ್ದ್ರವಾಗಿ ಭಾವನಾತ್ಮಕವಾಗಿ ಈ ಕವಿತೆ, ಕಾರಿ ಹೆಗ್ಗಡೆ ಮಗಳು ಕವಿತೆ ಇಲ್ಲಿ ಕಟ್ಟಿಕೊಡುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು.